ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 100 ವರ್ಷದ ದಿಕ್ಸೂಚಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಏಪ್ರಿಲ್ 21 ಗುಬ್ಬಿಯಿಂದ ತುಮಕೂರುವರೆಗೆ ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 100 ವರ್ಷದ ದಿಕ್ಸೂಚಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಕೀಲ್ ಆರ್ ನಿತೀಶ್ ಅವರ ತಂಡ ಗುಬ್ಬಿಯಿಂದ ತುಮಕೂರುವರೆಗೆ ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಕ್ಥಾನ್ 2026 ಇದೇ ತಿಂಗಳು 21 ಮಂಗಳವಾರ ಹಮ್ಮಿಕೊಂಡಿದ್ದು, ಮುಂಜಾನೆ 5 ಗಂಟೆಗೆ ನಡಿಗೆ ಜಾಥಾಕ್ಕೆ ಚಾಲನೆ ನೀಡಲಾಗುವುದು ಎಂದು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿ ಈರಣ್ಣ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ಕಿಟದಕುಪ್ಪೆ ನಾಗರಾಜು, ಅಮ್ಮನಘಟ್ಟ ಶಿವಣ್ಣ, ಮುನಿರಾಜು, ಇಮ್ರಾನ್ ಪಾಷಾ, ರಾಜು ಗೋಪಾಲ್ ಇತರರು ಇದ್ದರು. ಏನು 21ನೇ ತಾರೀಕು ಮಂಗಳವಾರ ಬಾಬಾ ಸಾಹೇಬರು ಏನು ಅನ್ಯಾಯಗಳಿದ್ದಾರೆ, ದಯವಿಟ್ಟು ಏನೋ ಒಂದು ಬಾಬಾ ಸಾಹೇಬ್ರದ್ದು ಅರಿವು ಮೂಡುವಂಥ ಕಾರ್ಯಕ್ರಮ ಮಾಡ್ತಾವ್ರೆ. ಅದಕ್ಕೆ ಏನು ಬಾಬಾ ಸಾಹೇಬರು ಅಭಿಮಾನಿಗಳು ಅನ್ಯಾಯಗಳಿದ್ದೀರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಳ್ತಾ ನನ್ನ ಇವೆಂಟು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತುಂಬ ಕ್ಲಿಯರಾಗಿ ಸರ್ ಅವರು ಹೇಳಿದ್ದಾರೆ. ನಾವು ಈ ವಾಕಥಾನ್ ಮೂಲಕ ಅಂಬೇಡ್ಕರ್ ಸರ್ ಅವ್ರು ಮಾಡಿದ ಒಂದು ಅಚೀವ್ಮೆಂಟ್ಸು, ಆ 100 ವರ್ಷ ಹಿಂದೆ ಅವ್ರಿಗೆ ಇದ್ದಿದ್ದ ವಿಷನ್ನು ಇವತ್ತಿನವರೆಗೂ ಆ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋ ಒಂದು ಗಿಫ್ಟು, ಅದನ್ನು ನಾವು ತುಂಬ ಚೆನ್ನಾಗಿ ಎಲ್ಲರೂ ಒಂದಾಗಿ ಪ್ರತಿಯೊಬ್ಬರು ಇವತ್ತಿನ ಕಾಲದಲ್ಲೂ 100 ಜನ, 100 ಕ್ಯಾಸ್ಟ್ ಇರ್ಬೋದು, 100 ರಿಲಿಜಿಯನ್ ಇರ್ಬೋದು. ನ್ಯೂಸ್ ರಿಪೋರ್ಟರ್ ಕೆಂಪರಾಜು, ಎಂ4 ನ್ಯೂಸ್ ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.